ನಮಸ್ಕಾರ ಬಂಧುಗಳೇ. ನಮಸ್ಕಾರ ಬಂಧುಗಳೇ. ಮಾಮಾಸ್ ಕೈ ರುಚಿಗೆ ಸ್ವಾಗತ ಸುಸ್ವಾಗತ. ಸೊ ಈ ದಿನ ನಾವು ಬೀಟ್ರೂಟ್ ಲಿಪ್ ಬಾಮ್ ಮಾಡಿ ತೋರಿಸ್ತಾ ಇದ್ದೀವಿ. ಸೊ ಅದರಲ್ಲಿ ಏನೇನು ಸಾಮಗ್ರಿಗಳು ಬೇಕು, ಅದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಪವಿತ್ರ ಅವರು ಅದನ್ನು ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ನೋಡೋಣ ಹಾಗಾದರೆ ಅವ್ರಿಗೆ ಹೇಗೆ ಮಾಡ್ತಾರೆ. ಬೀಟ್ರೂಟ್ ಲಿಪ್ ಬಾಮ್ ಅದು ನ್ಯಾಚುರಲ್ ಆಗಿರುತ್ತೆ, ಹಾಗೆ ನಾವು ಮನೇಲೇ ಮಾಡ್ಕೋಬೋದು. ಕೆಮಿಕಲ್ ಏನು ಮಿಕ್ಸ್ ಇರೋದು ಮಾಡಿ ತೋರಿಸ್ತಾರೆ. ಬೇಕಾಗಿರುವ ಸಾಮಗ್ರಿಗಳು: ಬೀಟ್ರೂಟ್, ವ್ಯಾಸ್ಲಿನ್, ತುಪ್ಪ. ಇದು ತುರಿದಿಟ್ಕೊಂಡಿರೋದಕ್ಕ ಒಂದು ಬೀಟ್ರೂಟ್ನ ತುರಿದು ತೊಳೆದು ಅದ್ರ ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿರೋದು ಅದ್ರ ರಸ ತಗೋಬೇಕು. ಸರಿ, ಇವಾಗ ಒಂದು ವೈಟ್ ಬಟ್ಟೆ ತಗೊಂಡಿದ್ದೀನಿ. ಇದಕ್ಕೆ ರಸ ತೆಗಿಯೋಣ. ಹಾಂ, ಇದನ್ನೇನು ವೇಸ್ಟ್ ಆಗೋದಿಲ್ಲ. ಚಪಾತಿ, ಪಲ್ಯ ಏನಾದರೂ ಮಾಡ್ಕೋಬೋದು. ತುರಿದಿರೋ ಬೀಟ್ರೂಟ್ನ ವೇಸ್ಟ್ ಮಾಡದೆ ಅದರ ರಸ ಮಾತ್ರ ತೊಗೊಂಡು, ಬೀಟ್ರೂಟ್ ಜ್ಯೂಸ್ ತೊಗೊಂಡು ಮಿಕ್ಕಿದ ಬೀಟ್ರೂಟ್ನ ಒಂದು ಪಲ್ಪ್ ಏನಿರುತ್ತೋ ಅಥವಾ ಅದು ಬೀಟ್ರೂಟ್ನ ತುರಿ ಏನಿರುತ್ತೋ ಅದನ್ನು ಬಿಸಾಕೋದು ಬೇಡ. ಅದನ್ನು ಪಲ್ಯ ಮಾಡ್ಕೋಬೋದು ಅಥವಾ ಪರೋಟ ಅಥವಾ ಚಪಾತಿಗಳಲ್ಲಿ ಉಪಯೋಗಿಸ್ಕೋಬೋದು. ಜ್ಯೂಸ್ ಇದು ತೆಗ್ದಿದ್ದೀನಿ ಮೇಡಮ್. ಹಾಂ, ಸ್ಟವ್ ಆನ್ ಮಾಡ್ಕೊಳ್ಳೋಣಕ್ಕ. ಹಾಂ, ಚಿಕ್ಕ ಪಾತ್ರೆ ಸಾಕು. ನೀವು ತೊಗೊಂಡಿರೋ ಕ್ವಾಂಟಿಟಿಗೆ ಚಿಕ್ಕ ಪಾತ್ರೆ ಸಾಕಾಗುತ್ತೆ. ಸಾಕಾಗುತ್ತೆ. ಇನ್ನೂ ಜಾಸ್ತಿ ಬೇಕಂದರೆ ಇದನ್ನು ಇದಕ್ಕೆ ಹಾಕೋಣ. ಹಾಂ, ಇದನ್ನು ಒಂದು ಸ್ಪೂನ್ ಸಹಾಯದಿಂದ ತಿರುಗಿಸ್ತಾ ಇರಬೇಕಕ್ಕ. ಸ್ವಲ್ಪ ಗಟ್ಟಿ ಬರಬೇಕು. ಚಿಕ್ಕ ಮಕ್ಕಳೆಲ್ಲ ಲಿಪ್ಸ್ಟಿಕ್ ಬೇಕು ಅಂತ ಇರ್ತಾರಲ್ಲ, ಇದು ನಮ್ಮ ಮನೇಲೇ ಮಾಡ್ಕೊಂಡ್ರೆ ಕೆಮಿಕಲ್ ಏನು ಯೂಸ್ ಮಾಡೋದಿಲ್ಲ, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಗಟ್ಟಿ ಬರೋವರೆಗೂ ತಿರುಗಿಸ್ತಾ ಇರಬೇಕಕ್ಕ. ಒಂದು 5-10 ನಿಮಿಷ ಆಗಬೇಕು. ಸೊ ಇದು ಇನ್ನೂ ಬಾಯ್ಲ್ ಆಗಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಗಟ್ಟಿ ಆಗಬೇಕು. ಒಂದು 5-10 ನಿಮಿಷ ಅದನ್ನು ಬೀಟ್ರೂಟ್ ಜ್ಯೂಸನ್ನ ಬಾಯ್ಲ್ ಮಾಡಿಕೊಂಡ್ರೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಅದಾದಮೇಲೆ ಸುಮಾರಾಗಿ ಗಟ್ಟಿ ಆಗಿದೆ. ಇನ್ನೊಂದು ಚೂರು ಹಾಕ್ಬೇಕಕ್ಕ. ಅಕ್ಕ ಇದು ಗಟ್ಟಿ ಆಯಿತು. ಇದಕ್ಕೆ ಒಂದು ಸ್ಪೂನ್ ತುಪ್ಪ, ಒಂದು ಸ್ಪೂನು ವ್ಯಾಸ್ಲಿನ್ ಹಾಕಬೇಕು. ಹಾಂ, ಇದು ಒಂದು ಸ್ಪೂನ್ ವ್ಯಾಸ್ಲಿನ್. ಇದನ್ನ ಚೆನ್ನಾಗಿ ಮತ್ತೆ ಬಾಯ್ಲ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಇದು ಒಂದು ಡಬ್ಬಿಗೆ ಸರ್ವ್ ಮಾಡ್ಕೊಂಡು ಸ್ವಲ್ಪ ಫ್ರಿಜ್ಜಲ್ಲಿ ಇಕ್ಬೇಕಕ್ಕ. ಒಂದು 5-10 ನಿಮಿಷ ಗಟ್ಟಿ ಬರುತ್ತೆ. ಹಂಗಾದ್ರೆ ಇದೆಲ್ಲ ಮೇಲೆ ಬಂದೈತಲ್ಲ, ಹಾಂ, ಇದು ಮೇಲಿರೋದನ್ನ ಮಾತ್ರ ತಗೋಬೇಕು. ಇದು ಒಂಚೂರು ಗಟ್ಟಿ ಆಗಬೇಕಲ್ವಾ, ಈ ಥರ ಬರುತ್ತೆ. ನ್ಯಾಚುರಲ್ ಕಲರ್ ಇದೆ. ಕರೆಕ್ಟಾಗಿ ಬೀಟ್ರೂಟ್ ಕಲರ್ ನ್ಯಾಚುರಲ್ ಕಲರಾಗಿ ಬಂದಿದೆ. ಇದರಿಂದ ಏನು ಯಾವುದೇ ಹಾರ್ಮ್ಫುಲ್ ಆಗಿಲ್ಲ. ಮಕ್ಕಳು ಯೂಸ್ ಮಾಡ್ಬೋದು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಯೂಸ್ ಮಾಡ್ಬೋದು. ಬೀಟ್ರೂಟಿಂದ ಮಾಡಿರುವಂತಹ ಲಿಪ್ ಬಾಮ್ ಇದನ್ನು ವರ್ಷದ ಯಾವುದೇ ತಿಂಗಳಲ್ಲಾದರೂ ಯಾವಾಗ ಬೇಕಾದರೂ ಉಪಯೋಗಿಸ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಉಪಯೋಗಿಸ್ಬೋದು. ಸೊ ಈ ಲಿಪ್ ಬಾಮ್ ಇವತ್ತು ಮಾಡಿರುವಂತಹ ಲಿಪ್ ಬಾಮಿನ ಒಂದು ವಿಧಾನ ರೀತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಕ್ಷಕರೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ ಪ್ರೆಸ್ ಮಾಡಿ. ನಮ್ಮ ಎಲ್ಲ ವಿಡಿಯೋಗಳು ನಿಮ್ಮನ್ನು ತಲುಪತ್ತೆ. ಹಾಗೆ ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರಗಳು. ನಮಸ್ಕಾರ.